ನಮಸ್ತೆ. ನಿಮ್ಮೆಲ್ಲರಿಗೂ ನನ್ನ ಚಾನಲ್‌ಗೆ ಸ್ವಾಗತ. ಸೊ, ನಾನು ಒಂದು ವಸ್ತುವಿಂದ ನಾವು ಹೆಂಗೆ ಜನ ಜೊತೆ ಕನೆಕ್ಟ್ ಆಗ್ಬೋದಲ್ವಾ ಅನ್ನೋದು ನೆನ್ನೆ ಫೀಲ್ ಆಯಿತು. ಮತ್ತೆ ಆ ವ್ಯಕ್ತಿ ಬಗ್ಗೆ ಹೇಳ್ತಿದ್ದೀನಿ. ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ. ಸೊ, ಈ ಹ್ಯಾಂಡ್ ಬ್ಯಾಗ್ ಇದೆಯಲ್ಲ, ಈ ಹ್ಯಾಂಡ್ ಬ್ಯಾಗ್ ತುಂಬ ಜನ ಬಂದು ಬಂದು ಕೇಳಿದ್ರು. ನಂಗೆ ಸೇಮ್ ಬೇಕು, ಎಲ್ಲಿಂದ ತಂದೆ? ಎಷ್ಟು? ಅಂತ ಎಲ್ಲ ಕೇಳ್ತಿದ್ರು. ತುಂಬ ಜನ ಬಂದು ಕನೆಕ್ಟ್ ಆದರು ಆ ಥರ. ಸೊ, ನಿನ್ನೆ ಹಾಗೆ ನಾನು ಒಂದು ಕಡೆ ಆಚೆ ನಮ್ಮಮ್ಮನ ಜೊತೆ ಹೋಗಿದ್ದೆ. ಒಂದು ಹುಡುಗಿ ನೋಡ್ಬಿಟ್ಟು ಬಂದರು. ಬಂದ್ಬಿಟ್ಟು ಇದನ್ನ ಎಲ್ಲಿಂದ ತಂದರು? ತುಂಬ ಕ್ಯೂಟ್ ಆಗಿದೆ. ಎಷ್ಟು ಇದಕ್ಕೆ ಅಂತ ಕೇಳಿದ್ರು. ನಾನು ಹೇಳಿದೆ, ಇದು ನಾನು ದುಡ್ಡು ಕೊಟ್ಟಿಲ್ಲ. ನಮ್ಮಪ್ಪ ಥೈಲ್ಯಾಂಡ್‌ಗೆ ಹೋಗಿದ್ರು ಆವಾಗ ತಂದಿದ್ರು ಮುಂಚೆ ಅಂತ ಹೇಳಿದೆ. ಇದಕ್ಕೆ ಸುಮಾರು 2 ವರ್ಷ ಆಗಿರ್ಬಹುದು. ಸೊ, ಹಾಗೆ ನಾನು ಹೆಸರು ಕೇಳಲಿಲ್ಲ, ಏನಿಲ್ಲ. ಡೈರೆಕ್ಟಾಗಿ ನಾನು ಹೇಳಿದೆ, ನಂದು ಯೂಟ್ಯೂಬ್ ಚಾನಲ್ ಇದೆ, ಫಾಲೋ ಮಾಡಿ ಅಂತ ಹೇಳಿದೆ. ಅವರು ಏನಿಲ್ಲ, ಅವ್ರ ಫೋನ್ ತೆಗೆದ್ರು, ತಗೊಳ್ಳಿ ಸರ್ಚ್ ಮಾಡಿ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಸಬ್ಸ್ಕ್ರೈಬ್ ಮಾಡಿದ್ರು. ಆಮೇಲೆ ಹೇಳಿದ್ರು, ನಾನು ಕೂಡ ಪಾಠ ಮಾಡ್ತಿದ್ದೀನಿ, ನಾನು ಟೀಚರು. ಸೊ, ನಾನು ಪುನಃ ಸೇಮ್ ಪಿಂಚ್ ಅಂದೆ. ಅವ್ರ ಸಬ್ಜೆಕ್ಟ್ ಹೇಳಿದ್ರು, ನಾನು ಸೇಮ್ ಪಿಂಚ್ ಅಂದೆ. ಸೊ, ಈ ಥರ. ಇದು ಏನಕ್ಕೆ ಹೇಳಿದೆ ಅಂದರೆ, ಇಂಥ ವ್ಯಕ್ತಿಗಳು ಇರ್ತಾರಾ? ಅಂದರೆ ನಾನು ಯಾವಾಗಲೂ ನೋಡಿದ್ದೆ. ಮತ್ತು ಕಾಮನ್ ಅಬ್ಸರ್ವೇಷನ್ ಹಾಗೂ ನಾನು ಕೂಡ ಹಾಗೇನೆ. ಏನಂದರೆ, ಯಾರಾದರೂ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ಫಸ್ಟು ಎಷ್ಟು ಫಾಲೋವರ್ಸ್ ಇದ್ದಾರೆ ಅಥವಾ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನೋಡ್ತೀವಿ. ಅವ್ರ ಕೆಲಸ ನೋಡ್ತೀವಿ. ಬಟ್ ಇವರಂಥ ವ್ಯಕ್ತಿ ನೆನ್ನೆ ನಂಗೆ ಎಷ್ಟು ಕಲಿಯೋಕ್ಕೆ ಸಿಕ್ತು ಗೊತ್ತಾ? ಹೆಂಗೆ ಒಂದು ಫ್ರೆಷರ್‌ನ ಅಷ್ಟು ಲೈಕ್ ಯಾರ್ದೋ ಒಂದು ಡಿಸೈರ್ ಇದೆ ಅಂದರೆ ಅದನ್ನು ಹೆಂಗೆ ಸಪೋರ್ಟ್ ಮಾಡ್ತಿದ್ದಾರೆ ಜನ. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಮಾತಿಂದ. ಸೊ, ನಾನು ಕೂಡ ಅದೇ ಥರ ಆಗಬೇಕಂತ ಫೀಲ್ ಆಯಿತು. ಮತ್ತು ತುಂಬ ಕಲಿಯೋಕ್ಕೆ ಸಿಕ್ತು. ಲೈಕ್ ನಾವು ಯಾವತ್ತಾರೂ ಯಾರಿಗಾರು ಈ ಥರನೂ ಸಪೋರ್ಟ್ ಮಾಡ್ಬೋದಲ್ವಾ ಅಂತ ಫೀಲ್ ಆಯಿತು. ಸೊ, ಇದೇ ಥರ ಒಂದೊಂದು ವಸ್ತುವಿಂದ ನಾನು ಹೆಂಗೆ ಜನದ ಜೊತೆ ಕನೆಕ್ಟ್ ಆಗಿ ಏನೇನು ಕಲಿತೆ ಅಂತ ಇನ್ನು ಮುಂದೆ ವೀಡಿಯೋಸ್ನಲ್ಲಿ ಹೇಳ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇದು ನನ್ನ ಕನ್ನಡದ ಫಸ್ಟ್ ವೀಡಿಯೋ. ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ಚಾನಲ್ನ ಶೇರ್ ಮಾಡಿ. ಅಟ್ಲೀಸ್ಟ್ 5 ವ್ಯಕ್ತಿಗಾದರೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೀಗೆ ಕನೆಕ್ಟೆಡ್ ಇರಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಸಿ ಯು. ಟೇಕ್ ಕೇರ್.